ಬೆಂಗಳೂರಿನ ರಾಜಾಜಿನಗರದಲ್ಲಿ ಕಾರ್ ವೀಲ್ ಲಾಕ್ ಸಮೇತ ಎಸ್ಕೇಪ್ ಪ್ರಕರಣ ಸಂಬಂಧ ಆರೋಪಿ ಸೂರಜ್ ಎಂಬಾತನನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಕಾರ್ಗೆ ಡಿಫೆಕ್ಟೆಡ್ ಸೈಲೆನ್ಸರ್ ಬಳಸಿದ್ದ ಕಾರಣ ಟ್ರಾಫಿಕ್ ಪೊಲೀಸರು ಕಾರ್ ವೀಲ್ ಲಾಕ್ ಮಾಡಿದ್ರು. ಆದರೆ ಮೆಕ್ಯಾನಿಕ್ ಅನ್ನ ಕರೆಸಿ ವೀಲ್ ಚೇಂಜ್ ಮಾಡಿ ವೀಲ್ ಲಾಕ್ ಸಮೇತ ಸೂರಜ್ ಎಸ್ಕೇಪ್ ಆಗಿದ್ದ. ಇದೀಗ 2 ದಿನದ ಬಳಿಕ ಕಾರ್ ಸೀಸ್ ಮಾಡಿ ಮಾಲೀಕ ಸೂರಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಸ್ವತ್ತು ವೀಲ್ ಲಾಕರ್ ಕದ್ದ ಆರೋಪದ ಮೇಲೆ ಕಾರು ಚಾಲಕನ ವಿರುದ್ಧ ಎಫ್ಐಆರ್ ಅನ್ನು ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಕಾರ್ ವೀಲ್ ಲಾಕ್ ಸಮೇತ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸೂರಜ್ ಎಂಬಾತನನ್ನ ರಾಜಾಜಿನಗರದ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಗೆ ಡಿಫೆಕ್ಟೆಡ್ ಸೈಲೆನ್ಸರ್ ಬಳಸಿದ್ದ ಕಾರಣ ಟ್ರಾಫಿಕ್ ಪೊಲೀಸರು ಕಾರ್ ವೀಲ್ ಲಾಕ್ ಮಾಡಿದ್ರು. ಆದರೆ ಮೆಕ್ಯಾನಿಕ್ ನ ಕರೆಸಿ ವೀಲ್ ಚೇಂಜ್ ಮಾಡಿ ವೀಲ್ ಲಾಕ್ ಸಮೇತ ಸೂರಜ್ ಎಸ್ಕೇಪ್ ಆಗಿದ್ದ. ಇದೀಗ 2 ದಿನದ ಬಳಿಕ ಕಾರನ್ನು ಸೀಸ್ ಮಾಡಿ ಮಾಲೀಕ ಸೂರಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಸರ್ಕಾರಿ ಸ್ವತ್ತು ವೀಲ್ ಲಾಕರ್ ಕದ್ದ ಆರೋಪದ ಮೇಲೆ ಕಾರು ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಅದೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ಇದೇ ಕಾರ್ ವೀಲ್ ಲಾಕ್ ಸಮೇತ ಎಸ್ಕೇಪ್ ಆಗಿದೆ. ಈಗ ಆರೋಪಿ ಸೂರಜ್ನನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸರ್ಕಾರಿ ಸ್ವತ್ತು ವೀಲ್ ಲಾಕರ್ ಕದ್ದ ಆರೋಪದ ಮೇಲೆ ಕಾರು ಚಾಲಕನ ವಿರುದ್ಧ ಎಫ್ಐಆರ್ ಸಹ ದಾಖಲು ಮಾಡಿಕೊಳ್ಳಲಾಗಿದೆ. 2 ದಿನದ ಬಳಿಕ ಕಾರನ್ನು ಸೀಸ್ ಮಾಡಿ ಮಾಲೀಕ ಸೂರಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.